ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಮುಂದುವರಿಸೋಣ. ಅಂಬು ಅಂತಂದರೆ ಬಾಣ, ನೀರು, ಮುಡಿವಾಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬು ಅಂತಂದರೆ ಒಣಗು. ಅಂಬುಕಂಡಿ ಅಂತಂದರೆ ಏನು ನೋಡ್ರಿ, ಕೋಟೆಯ ಕೊತ್ತಳದಲ್ಲಿ ಮರೆಯಾಗಿ ನಿಂತು ಹೋಗಿರುವ ಶತ್ರುಗಳ ಮೇಲೆ ಬಾಣ ಬಂದೂಕುಗಳನ್ನು ಪ್ರಯೋಗಿಸಲು ಮಾಡಿರುವ ಕಂಡಿ, ರಂಧ್ರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬುಗೂಡು, ಬಾಣಗಳನ್ನಿಡುವ ಗೂಡು. ಅಂಬುಚರ, ನೀರಿನಲ್ಲಿ ಚಲಿಸುವ ಮೀನು ಮುಂತಾದ ಪ್ರಾಣಿ. ಅಂಬುಜ ಅಂತಂದರೆ ಏನು ನೋಡ್ರಿ, ನೀರಿನಲ್ಲಿ ಹುಟ್ಟಿದುದು. ಕಮಲ, ಶಂಖ, ಮಿಚುಲ, ವೃಕ್ಷ ಅಂತಂದೇಳಿ ಅರ್ಥ ಕೊಡುತ್ತಾ. ಅಂಬುಜಜ ಅಂತಂದರೆ ಕಮಲದಲ್ಲಿ ಹುಟ್ಟಿದವನು. ಯಾರು ಕಮಲದಲ್ಲಿ ಹುಟ್ಟಿದ್ದಾರೆ? ಯಾರು? ವಿಷ್ಣು. ಅಂಬುಜನಾಭ, ಪದ್ಮನಾಭ ಅಂತಂದೇಳಿ ಅರ್ಥ ಕೊಡುತ್ತಾ. ಅಂಬುಜ ಪಾಣಿ, ಕಮಲವನ್ನು ಕೈಯಲ್ಲಿ ಹಿಡಿದವನು. ಸೂರ್ಯ, ಬೋಧಿಸತ್ವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬುದ ಅಂದರೆ ಏನು ನೋಡ್ರಿ, ಮೋಡ, ಕೊನ್ನಾರಿ, ಗೆಡ್ಡೆ. ಅಂಬುದ ಫಲ ಅಂತಂದ್ರೇನು, ಆಲಿಕಲ್ಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬುದ ರಥ ಅಂತಂದ್ರೇನು, ಇಂದ್ರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬುಧರ್ತು ಅಂತಂದ್ರೆ ನೋಡ್ರಿ, ಅಂಬುಧರ್ತು ಅಂತಂದ್ರೇನು, ಮಳೆಗಾಲ. ಅಂಬುದಾಗಮ ಅಂತಂದ್ರೇನು, ಮಳೆಗಾಲ. ಅಂಬುದಿ ಅಂತಂದ್ರೆ ಏನು ನೋಡ್ರಿ, ನೀರು ನಿಲ್ಲುವ ಸ್ಥಳ. 4ರ ಸಂಕೇತ, ನೀರಿನ ಪಾತ್ರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬುರುಹ ಅಂತಂದರೆ ನೀರಿನಲ್ಲಿ ಹುಟ್ಟಿದುದು. ಅಂಬೆ ಅಂತಂದರೆ ನೋಡ್ರಿ, ತಾಯಿ, ಪಾರ್ವತೆ. ಕರು, ಹಸು, ದನಕರುಗಳ ಕೂಗಿನ ಅನುಕರಣ ಧ್ವನಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬೆಗಾಲ್ ಅಂತಂದ್ರೇನು, ಮಂಡಿಗಳನ್ನು ಅಂಗೈಗಳನ್ನು ಊರಿಕೊಂಡು ಚಲಿಸುವ ರೀತಿ. ಸಣ್ಣ ಮಕ್ಕಳು ಏನು ಚಲಿಸ್ತಾವಲ್ಲ, ಆ ರೀತಿ ಚಲಿಸೋದಕ್ಕೆ ಏನಂತ ಕರಿತೀವಿ, ಅಂಬೆಗಾಲು ಅಂತಂದೇಳಿ ಕರಿತೀವಿ. ಅಂಬೋಧ ಪಥ ಅಂತಂದರೆ ಆಕಾಶ. ಅಂಬೋಜ ಅಂತಂದ್ರೇನು, ತಾವರೆ. ಅಂಬೋಜಿನಿ ಅಂತಂದರೆ ಕಮಲ, ಕಮಲದ ವನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬೋಧ ಅಂತಂದ್ರೇನು, ಮೋಡ. ಅಂಬೋಧಸ್ಪನ ಅಂತಂದರೆ ಗುಡುಗಿನ ಶಬ್ದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಬೋಧಿ ಅಂತಂದರೆ ಸಮುದ್ರ. ಅಂಬೋರುಹ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶ ಅಂತಂದ್ರೆ ಏನು ನೋಡ್ರಿ, ಭಾಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶ ಅಂತಂದರೆ ಭಾಗ, ವಿವರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶಗಣ ಅಂತಂದ್ರೇನು, ದ್ರಾವಿಡ ಛಂದಸ್ಸಿನಲ್ಲಿ ಒಂದು ಮಾನ ಅಥವಾ ಅಂಶಗಣ ಅಂತಂದ್ರೆ ಏನು ನೋಡ್ರಿ, ದ್ರಾವಿಡ ಛಂದಸ್ಸಿನಲ್ಲಿ ಒಂದು ಮಾನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶಿ ಅಂತಂದ್ರೇನು, ಅಂಶಗಳನ್ನು ಹೊಂದಿರುವ, ಪ್ರಧಾನವಾದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶಿ ಅಂತಂದರೆ ಪಾಲುಗಾರ. ಅಂಶಿಕ ಅಂತಂದರೆ ಅಂಶವುಳ್ಳವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶು ಅಂತಂದ್ರೆ ಏನು ನೋಡ್ರಿ, ಕಿರಣ, ಮನೆ, ಉಡುಪು, ವೇಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶುಮಂತ ಅಂತಂದ್ರೇನು, ಸೂರ್ಯ, ಚಂದ್ರ, ಒಂದು ಪರ್ವತ. ಅಂಶುಮತಿ ಅಂತಂದ್ರೆ ನೋಡ್ರಿ, ಯಮುನಾ ನದಿ, ಒಂದೆಲಗ ಅಥವಾ ಇಂಗು ಅಂತಂದೇಳಿ ಅರ್ಥ ಕೊಡುತ್ತಾ. ಅಂಶು ಅಸ್ತ ಅಂತಂದ್ರೆ ನೋಡ್ರಿ, ಸೂರ್ಯ. ಅಂಶುಮಂತ ಅಂತಂದರೆ ಸೂರ್ಯ. ಅಂಶು ಅಸ್ತ ಅಂತಂದರೆ ಸೂರ್ಯ. ಆಮೇಲೆ ಅಂಶ ಅಂತಂದ್ರೆ ನೋಡ್ರಿ, ಭುಜ, ಹೆಗಲ, ಎಲುಬು ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಶಕೂಟ ಅಂತಂದ್ರೇನು, ಇಣಿ, ಹೆಗಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಟ ಅಂತಂದ್ರೆ ನೋಡ್ರಿ, ಆಶ್ಚರ್ಯ, ವಿಷಾದ, ಅಸೂಯೆ ಮುಂತಾದವುಗಳನ್ನು ಸೂಚಿಸುವ ಉದ್ಗಾರ. ಅಕರಾಸ್ತಿ ಅಂತಂದ್ರೇನು, ಅಕ್ಕರೆ. ಅಕಚ ಅಂತಂದರೆ ಕೂದಲಿಲ್ಲದ, ಬೋಳ್ತಲಿಗೆ ಏನಂತ ಕರಿತೀವಿ ನಾವು, ಅಕಚ ಅಂತೇಳಿ ಕರಿತೀವಿ. ಅಕಟ ವಿಕಟ ಅಂತಂದ್ರೇನು, ಬಲು ದೊಡ್ಡ ಅಥವಾ ಘೋರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕಟ ವಿಕಟಕ್ಕೆ ಮತ್ತೊಂದೇನು ಅರ್ಥ ಕೊಡುತ್ತೆ, ಅಸಂಬದ್ಧತೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕಡಿ ಅಂತಂದ್ರೆ ಏನು ನೋಡ್ರಿ, 4 ಸಾಲು ಬೆಳೆಯನ್ನುಳ್ಳ ಭೂಮಿಯ ಅಗಲ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕರಾಳ ವಿಕರಾಳ ಅಂತಂದ್ರೇನು, ಘೋರವಾದ. ಅಕಲಂಕ ಅಂತಂದ್ರೇನು, ನಿರ್ಮಲವಾದ. ಅಕಲ್ಪಿತ ಅಂತಂದರೆ ಕಲ್ಪಿತವಲ್ಲದ. ಅಕಳ ಸಕಳ ಅಂತಂದ್ರೇನು, ಅವ್ಯವಸ್ಥಿತವಾಗಿ. ಅಕಳ ಸಕಳ ಅಂತಂದರೆ ಚಕ್ಕಲಗುಳಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕಸಾಲೆ ಅಂತಂದರೆ ಚಿನ್ನ, ಬೆಳ್ಳಿ ಕೆಲಸ ಮಾಡುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕಸ್ಮಾತ್, ಇದ್ದಕ್ಕಿದ್ದಂತೆ. ಅಕಾರ್ಯ ಅಂತಂದರೆ ಮಾಡಬಾರದ ಕೆಲಸ. ಅಕಾಲ ಅಂತಂದರೆ ನೋಡ್ರಿ, ಕಾಲವಲ್ಲದ ಕಾಲ. ಅಕಾಲ ಮರಣ ಅಂತಂದರೆ ಸರಿಯಾದ ಕಾಲಕ್ಕಿಂತ ಮುಂಚೆ ಅಲ್ಪಾಯಸ್ಸಿನಲ್ಲಿ ಉಂಟಾಗುವ ಸಾವು. ಅಕಾಲ ವರ್ಷ ಅಂತಂದರೆ ನೋಡ್ರಿ,
ಅಕಾಲದಲ್ಲಿ ಬರುವ ಮಳೆ. ಒಬ್ಬ ರಾಷ್ಟ್ರಕೂಟ ರಾಜನ ಬಿರುದು. ಅಕಾಲ ವರ್ಷ ಅಂತಂದರೆ ಅಕಾಲ ವೃಷ್ಟಿ ಅಂತಂದರೆ ಕಾಲವಲ್ಲದ ಕಾಲದಲ್ಲಿ ಬರುವ ಮಳೆ. ಅಕಾಲ ವೃಷ್ಟಿ ಅಂತಂದರೆ ನೋಡ್ರಿ, ಕಾಲವಲ್ಲದ ಕಾಲದಲ್ಲಿ ಬರುವ ಮಳೆ. ಅಕಿಂಚನ ಅಂತಂದ್ರೇನು? ಏನೂ ಇಲ್ಲದ. ಅಕುಪ್ಯ ಅಂತಂದ್ರೇನು? ಹೀನವಲ್ಲದ ಲೋಹ. ಅಕೂಪಾರ ಅಂತಂದರೆ ಸಮುದ್ರ, ದೊಡ್ಡ ಆಮೆ, ಸೂರ್ಯ, ಮರಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕೃತ್ಯ ಅಂತಂದರೆ ಕೆಟ್ಟ ಕೆಲಸ. ಅಕೃಷ್ಟ ಪಚ್ಯ ಅಂತಂದರೆ ನೋಡ್ರಿ, ಉತ್ತು ಬೇಸಾಯ ಮಾಡದೆ ಬೆಳೆಯನ್ನು ಕೊಡುವ ಭೂಮಿ. ಅಕ್ಕ ಅಂತಂದರೆ ಒಂದು ಬಗೆಯ ಮರ. ಅಕ್ಕಡ ಅಂತಂದರೆ ಕುಸ್ತಿಯ ಕಣ. ಅಕ್ಕಚ್ಚು ಅಂತಂದ್ರೇನು? ಕಲಗಚ್ಚು. ಅಕ್ಕಜ ಅಂತಂದರೆ ಹೊಟ್ಟೆ ಕಿಚ್ಚು. ಭಯ ಮಿಶ್ರಿತವಾದ ಆಶ್ಚರ್ಯ, ಆಧಿಕ್ಯ, ಪ್ರೀತಿ. ಅಕ್ಕಟೆ ಅಂತಂದರೆ ಶ್ರಮವಿಲ್ಲದೆ. ಅಕ್ಕಡಿ ಅಂತಂದರೆ ಹೊಲದಲ್ಲಿ 2 ಸಾಲುಗಳ ಮಧ್ಯೆ ಇತರ ಧಾನ್ಯವನ್ನು ಬೆಳೆಯುವುದಕ್ಕಾಗಿ ಮಾಡಿದ ಸಾಲು. ಆ ಸಾಲಿನಲ್ಲಿ ಬಿತ್ತುವ ಧಾನ್ಯ ಭೂಮಿಯ ಒಂದು ಅಳತೆ. ಅಕ್ಕಡಿ ತಕ್ಕಡಿ ಅಂತಂದರೆ ನೋಡ್ರಿ, ತೂಕ ಅಥವಾ ಮಾತಿನಲ್ಲಿ ಮೋಸ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಡಿ ಸಡ್ಡೆ ಅಂತಂದರೆ ನೋಡ್ರಿ, ಅಕ್ಕಡಿ ಕಾಳನ್ನು ಬಿತ್ತುವ ಸಲಕರಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಣಿ ಅಂತಂದ್ರೇನು? ಕಾಳು ತೆಗೆದ ಜೋಳದ ತೆನೆ. ಅಕ್ಕ ತಂಗಿಯರ ಹಣ್ಣು, ಪರಂಗಿ ಹಣ್ಣು. ಅಕ್ಕಪಕ್ಕ, ಆ ಕಡೆ ಈ ಕಡೆ. ಅಕ್ಕಮೆ ಅಂತಂದರೆ ಜೀರ್ಣವಾಗದಿರುವಿಕೆ. ಅಕ್ಕರ ಅಂತಂದರೆ ನೋಡ್ರಿ, ಅಕ್ಷರ, ಬರವಣಿಗೆ, ರುಜು, ವಿದ್ಯೆ. ಪದ್ಯ ಜಾತಿಯಲ್ಲಿ ಒಂದು ಬಗೆ ಹಣೆ ಬರಹ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕರಂಬೋಯಿ ಅಂತಂದರೆ ಅಕ್ಷರಗಳನ್ನು ಕೆತ್ತು. ಅಕ್ಕರ ಗಿವುಡು ಅಂತಂದರೆ ಅಕ್ಷರವನ್ನು ಕೇಳದವನು. ಅಕ್ಕರ ಗುಟ್ಟಿ ಅಂತಂದರೆ ವಿದ್ವಾಂಸರ ಸಭೆ. ಅಕ್ಕರ ಜಾಣ ಅಂತಂದರೆ ನೋಡ್ರಿ, ವಿದ್ವಾಂಸ. ಅಕ್ಕರ ಮಾಲೆ ಅಂತಂದರೆ ಅಕ್ಷರ ಮಾಲೆ. ಅಕ್ಕರ ವಿದ್ಯೆ ಅಂತಂದರೆ ಓದು ಬರಹ. ಅಕ್ಕರಿಗ ಅಂತಂದರೆ ಓದು ಬರಹ ಬಲ್ಲವನು. ಅಕ್ಕರೆ ಅಂತಂದರೆ ಪ್ರೀತಿ. ಅಕ್ಕರು ಅಂತಂದರೆ ಅಕ್ಕರೆ. ಅಕ್ಕಲು ಅಂತಂದರೆ ಬುದ್ಧಿ. ಅಕ್ಕಳೆ ಅಂತಂದರೆ ನೋಡ್ರಿ, ಜೀರಳೆ. ಬೇಲಿಯಲ್ಲಿ ಮಾಡಿದ ಸಣ್ಣ ಬಾಗಿಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕುಳ್ಳು ಅಂತಂದರೆ ಒಂದು ಬಗೆಯ ಅಕ್ಕಿ. ಅಕ್ಕಸ ಅಂತಂದರೆ ನೋಡ್ರಿ, ಕನಿಕರದಿಂದ ಕೂಡಿದ ಕಳವಳ, ರೋಷ. ಅಕ್ಕಸಾಲಿಕೆ ಅಂತಂದರೆ ಅಕ್ಕ ಸಾಲೆಯ ಕೆಲಸ. ಅಕ್ಕ ಸಾಲಿಗ ಅಂತಂದರೆ ಅಕ್ಕ ಸಾಲೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕ ಸಾಲೆ ಅಂತಂದರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಾಡು ಅಂತಂದರೆ ಪೂರ್ತಿ ನಷ್ಟವಾಗುವಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಾರು ಅಂತಂದರೆ ಅಳುವಿನಿಂದ ಗಂಟಲು ಒಣಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಾಳೆ ಒಂದು ಬಗೆಯ ಪಾಯಸ. ಅಕ್ಕಿ ಅಂತಂದರೆ ಭತ್ತದ ಹೊಟ್ಟು ತೆಗೆದ ಮೇಲೆ ಉಳಿಯುವ ಕಾಳು. ಅಕ್ಕಿಯಂತಿರುವ ಕಾಳು. ಮಂತ್ರಾಕ್ಷತೆ, ರಂಗೋಲಿಯ ಚುಕ್ಕಿ ಅಥವಾ ಕಣ್ಣು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಿ ಕಚ್ಚು ಅಂತಂದರೆ ಅಕ್ಕಿಯನ್ನು ನೀರಿನಲ್ಲಿ ಕುದಿಸಿದಾಗ ಮೇಲೆ ನಿಲ್ಲುವ ಮಂದವಾದ ದ್ರವ. ಅಕ್ಕಿ ತೊಳೆದ ನೀರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಿಗಚ್ಚು ಅಂತಂದರೆ ಅಕ್ಕಿಯನ್ನು ತೊಳೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಕಿಗಚ್ಚು ಅಂತಂದರೆ ಅಕ್ಕಿಗಚ್ಚು. ಅಕ್ಕಿ ತೆರಿ ಅಂತಂದರೆ ಅಕ್ಕಿಯ ನುಚ್ಚು, ರವೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷ ಅಂತಂದರೆ ಪಗಡೆ ಆಟದ ದಾಳ, ಪಗಡೆಯ ಕಾಯಿ. ಜೂಜು ರಥದ ಅಚ್ಚು, ಗಾಡಿ. ಒಂದು ಬಗೆಯ ಮರ, ಕಣ್ಣು. ಇಂದ್ರಿಯ, ಮೈಲಿತುತ್ತು. ಆತ್ಮ, ಪುಷ್ಪಪಾತ್ರೆ, ಹಾವು, ಗರುಡ, ಹುಟ್ಟುಕುರುಡ, ತಕ್ಕಡಿಯ ದಂಡಿಗೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷ ಕ್ರೀಡೆ ಅಂತಂದರೆ ಪಗಡೆಯ ಆಟ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷತ ಅಂತಂದರೆ ಮುರಿಯದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷತ ಅಂತಂದರೆ ಅಕ್ಕಿ, ಮಂತ್ರಾಕ್ಷತೆ, ಹಣೆಯಲ್ಲಿ ಇಟ್ಟುಕೊಳ್ಳುವ ಬೊಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷತಾರೋಪಣ ಅಂದ್ರೇನು? ಆಶೀರ್ವದಿಸಿ ಅಕ್ಷತೆ ಹಾಕುವುದು. ಅಕ್ಷತೆ ಅಂತಂದರೆ ಮನೆ ಮುರಿಯದ ಅಕ್ಕಿ, ಮಂತ್ರಾಕ್ಷತೆ, ಹಣೆಯಲ್ಲಿ ಇಟ್ಟುಕೊಳ್ಳುವ ಬೊಟ್ಟು ಅಥವಾ ಕನ್ಯೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷ ಧೂರ್ತ ಅಂತಂದ್ರೇನು? ಜೂಜುಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷ ಧೂರ್ತ ಅಂತಂದ್ರೇನು? ಜೂಜುಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷಪಟಲ ಅಂತಂದರೆ ನ್ಯಾಯಸ್ಥಾನ, ನ್ಯಾಯ ಸಂಬಂಧವಾದ ಕಾಗದ ಪತ್ರಗಳ ಭಂಡಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷಮ ಅಂತಂದರೆ ತಾಳೆ ಇಲ್ಲದ. ಅಕ್ಷಮ ಅಂದರೆ ಅಸಮರ್ಥವಾದುದು. ಅಕ್ಷಮಣಿ ಅಂತಂದರೆ ಜಪಮಣಿ. ಅಕ್ಷಮಾಲೆ ಅಂತಂದರೆ ಜಪಮಾಲೆ.
ಅಕ್ಷಮ್ಯ ಅಂತಂದರೆ ಕ್ಷಮಿಸಲಾಗದ ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷಯ ಅಂತಂದರೆ ಏನು ನೋಡ್ರಿ, ಬರಿದಾದದು ಅಥವಾ ಪರಮಾತ್ಮ, ಮೋಕ್ಷ, ಒಂದು ಬಗೆಯ ಧಾನ್ಯ, 60 ಸಂವತ್ಸರಗಳಲ್ಲಿ ಕೊನೆಯದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಕ್ಷಯ ಅಂತಂದರೆ ನಾಶವಿಲ್ಲದ, ಬರಿದಾಗದ ಅಂತಂದೇಳಿ ಅರ್ಥ ಕೊಡುತ್ತೆ.